ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರ ಅಟ್ಟಹಾಸ ಪ್ರಕರಣ. ಕರ್ನಾಟಕ ಬಸ್ಗೆ ಮಸಿ ಬಳಿದ ಎಂಇಎಸ್ ಪುಂಡರು. ಪುಣೆಯಿಂದ ಬೆಳಗಾವಿಗೆ ಬರ್ತಿದ್ದ ಕೆಎಸ್ಆರ್ಟಿಸಿ ಬಸ್ಗೆ ಮಸಿ. ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ. ಕರ್ನಾಟಕಕ್ಕೆ ಬರ್ತಿದ್ದ ಮಹಾರಾಷ್ಟ್ರ ಸಾರಿಗೆ ಬಸ್ಗಳನ್ನು ಸ್ಥಗಿತ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಎಸ್ಆರ್ಟಿಸಿ ಕೂಡ ಅಲರ್ಟ್. ಭಾಷೆ ಬರಲ್ಲ ಅಂತ ಹೊಡೆದ್ರೆ ಭಾಷೆ ಬರುತ್ತಾ? ನಾವೇನು ಭಾಷೆಯ ವಿರೋಧಿಗಳಲ್ಲ. ಮಹಾಪುಂಡರ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ. ಬಿಜೆಪಿ ಯಾವತ್ತೂ ಜನಪರ ಇಲ್ಲ. ಗಾರ್ಡನ್ ಸಿಟಿಗೆ ಗಾರ್ಬೇಜ್ ಸಿಟಿ ಅಂತ ಹೆಸರು ತಂದ ಕುಖ್ಯಾತಿ ಅವರದ್ದು. ಕೇಸರಿ ಪಾಳ್ಯದ ವಿರುದ್ಧ ರಾಮಲಿಂಗಾರೆಡ್ಡಿ ವಾಗ್ದಾಳಿ. ಸಿಎಂ ಗೃಹ ಸಚಿವರ ಬಗ್ಗೆ ಪ್ರತಾಪ್ ಸಿಂಹ ವ್ಯಂಗ್ಯ. ಅವರೊಬ್ಬ ಲಜ್ಜೆಗೆಟ್ಟ ಮಾಜಿ ಸಂಸದ. ನಿಮ್ಮಂತೆ ಅಯೋಗ್ಯರಲ್ಲ ಅಂತ ಗೃಹ ಸಚಿವರು ಅಂತ ಪ್ರದೀಪ್ ಈಶ್ವರ್ ಗುಡುಗು. ಚಿಕ್ಕಮಗಳೂರು ಜಿಲ್ಲೆಯ ಮೇಲೆ ಉಸ್ತುವಾರಿ ಸಚಿವರ ನಿರ್ಲಕ್ಷ್ಯ ಧೋರಣೆ. ಸರ್ಕಾರಿ ಕಾರ್ಯಕ್ರಮಗಳಿಗೆ ತಪ್ಪದೆ ಆಗಮಿಸುವ ಕೆಜೆ ಜಾರ್ಜ್. ಪ್ರಗತಿ ಪರಿಶೀಲನಾ ಸಭೆಗೆ ಬರಲ್ಲ ಅಂತ ಸ್ಥಳೀಯರ ಆರೋಪ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಗೀಡಾದ ರೇಣುಕಾಸ್ವಾಮಿ. ಇವತ್ತು ಕೊಲೆಯಾಗಿದ್ದ ಚಿತ್ರದುರ್ಗದ ರೇಣುಕಾಸ್ವಾಮಿ ಮಗನ ನಾಮಕರಣ ಶಾಸ್ತ್ರ. 5 ತಿಂಗಳು ತುಂಬಿದ ಮಗುವಿಗೆ ಏನ್ ಹೆಸರಿಡ್ತಾರೆ ಅನ್ನೋ ಕೌತುಕ. ಹಾವೇರಿಯಲ್ಲಿ ಹೆಚ್ಚಾದ ಕಳ್ಳರ ಹಾವಳಿ. ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಕಳ್ಳತನಕ್ಕೆ ವಿಫಲ ಯತ್ನ. ಕಳ್ಳರ ಕೃತ್ಯದ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆ. ಚಿಕ್ಕಮಗಳೂರು ದೇವಾಲಯಗಳಲ್ಲಿ ಸರಣಿ ಕಳ್ಳತನ. ಶನೇಶ್ವರ ಸ್ವಾಮಿ ದೇವಾಲಯ, ಮಿಣಿಚಾಲಮ್ಮ ದೇವಾಲಯದಲ್ಲಿ ಕಳವು. ದೇವಸ್ಥಾನದ ಬೀಗ ಮುರಿದು ಕಳ್ಳರ ಕೈಚಳಕ. ಚಿತ್ರದುರ್ಗದಲ್ಲಿ ಅವಾಚ್ಯವಾಗಿ ನಿಂದಿಸಿದ ಕೆಎಸ್ಆರ್ಟಿಸಿ ಸಿಬ್ಬಂದಿಗೆ ಮಹಿಳೆಯಿಂದ ತರಾಟೆ. ಸಿಬ್ಬಂದಿ ಬೆನ್ನು ಬಿದ್ದು ಕ್ಷಮೆಯಾಚಿಸುವವರೆಗೂ ಗಲಾಟೆ. ಕ್ಷಮೆ ಕೇಳಿದ ಮೇಲೆ ಕೈಬಿಟ್ಟ ಪ್ರಯಾಣಿಕರು. ಶಿರ್ಸಿಯಲ್ಲಿ ಬಸ್ನಲ್ಲಿ ಹೋಗ್ತಾ ಇದ್ದ ವ್ಯಕ್ತಿಗೆ ಚಾಕು ಇರಿದು ಕೊಲೆ. ಮಹಿಳೆಯ ಮಾಜಿ ಪ್ರಿಯಕರನಿಂದಲೇ ಮರ್ಡರ್. ಪತ್ನಿಯ ಕಣ್ಣೆದುರು ಗಂಗಾಧರ್ ಎಂಬಾತ ದುರಂತ ಅಂತ್ಯ. ಚಿಕ್ಕಮಗಳೂರಿನ ದಕ್ಷಿಣ ಕಾಶಿ ಕಳಸೇಶ್ವರ ಸನ್ನಿಧಾನಕ್ಕೆ ವಿದೇಶಿ ಪ್ರಜೆಗಳ ಭೇಟಿ. ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಧ್ಯಾನ ಮಾಡಿದ 19 ರಷ್ಯಾದ ಪ್ರಜೆಗಳು. ಎಲ್ಲರಂತೆ ನೆಲದ ಮೇಲೆ ಕುಳಿತು ಪ್ರಸಾದ ಸ್ವೀಕರಿಸಿದ ವಿದೇಶಿಗರು. ವಿಜಯನಗರದ ಕೊಟ್ಟೂರಿನಲ್ಲಿ ಗುರು ಬಸವೇಶ್ವರ ಜಾತ್ರೆಯ ವೈಭವ. ಸಡಗರದಿಂದ ರಥವನ್ನ ಎಳೆದು ದೇವರ ದರ್ಶನ ಮಾಡಿದ ಲಕ್ಷಾಂತರ ಭಕ್ತರು. ಇಷ್ಟಾರ್ಥ ಸಿದ್ಧಿ ಅನ್ನೋ ನಂಬಿಕೆಯ ಭಕ್ತಿಯಲ್ಲಿ ಮಿಂದ ಜನರು. ಏಪ್ರಿಲ್ನಿಂದ ಭಾರತದಲ್ಲಿ ಟೆಸ್ಲಾ ಮಾರಾಟ ಆರಂಭ ಸಾಧ್ಯತೆ. 2 ಮಹಾನಗರಗಳಲ್ಲಿ ಮಾತ್ರ ಮೊದಲು ಟೆಸ್ಲಾ ಸೇಲ್. ರೋಡ್ ಟ್ಯಾಕ್ಸ್, ಇನ್ಶೂರೆನ್ಸ್ ಸೇರಿ 35ರಿಂದ 40 ಲಕ್ಷ ರೂಪಾಯಿ ಬೆಲೆ ನಿಗದಿ ಸಾಧ್ಯತೆ. ಮಹಾಕುಂಭಮೇಳದಲ್ಲಿ ಇದುವರೆಗೂ 60 ಕೋಟಿಗೂ ಅಧಿಕ ಭಕ್ತರಿಂದ ಪುಣ್ಯ ಸ್ನಾನ. ಕೊನೆ ದಿನ ಶಿವರಾತ್ರಿಯಂದು ಮತ್ತಷ್ಟು ಭಕ್ತರ ಆಗಮನ ನಿರೀಕ್ಷೆ. ಯುಪಿ ಸರ್ಕಾರದಿಂದ ಯಾವುದೇ ಅವಘಡ ನಡೆಯದಂತೆ ಕಟ್ಟೆಚ್ಚರ. ಪ್ರಯಾಗ್ರಾಜ್ಗೆ ನಟಿ ತಮನ್ನಾ ಭಾಟಿಯಾ ಭೇಟಿ. ಗಂಗಾ ಮಾತೆಯ ಮಡಿಲಲ್ಲಿ ಮಿಂದ ಮಿಲ್ಕಿ ಬ್ಯೂಟಿ. ಬಹುಭಾಷಾ ನಟಿ ಜೊತೆ ಕಾಣಿಸಿಕೊಂಡ ಸ್ಯಾಂಡಲ್ವುಡ್ ನಟ ವಸಿಷ್ಠ ಸಿಂಹ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಕೊನೆಯ ಘಟ್ಟ. ಮಹಾಕುಂಭಮೇಳದಲ್ಲಿ ನೈರ್ಮಲ್ಯ ಸೌಲಭ್ಯದ ಅಸಮರ್ಪಕ ಆರೋಪ. ಯುಪಿ ಸರ್ಕಾರಕ್ಕೆ
ಎನ್ಜಿಟಿ ನೋಟಿಸ್. ಪ್ರಧಾನಿಗೆ ನೂತನ ಪ್ರಧಾನ ಕಾರ್ಯದರ್ಶಿ ನೇಮಕ. ಆರ್ಬಿಐ ಮಾಜಿ ಗವರ್ನರ್ ಶಕ್ತಿಕಾಂತ್ ದಾಸ್ಗೆ ಮೋದಿ ಸೆಕ್ರೆಟರಿ ಹುದ್ದೆ. ಪ್ರಧಾನಿ ಅವಧಿ ಮುಗಿಯುವವರೆಗೂ ಅಧಿಕಾರ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇವತ್ತು ಬದ್ಧ ವೈರಿಗಳ ಕದನ. ಇಂಡಿಯಾ ಪಾಕಿಸ್ತಾನ ಕಾದಾಟಕ್ಕೆ ಕ್ಷಣಗಣನೆ. ಸಾಂಪ್ರದಾಯಿಕ ಎದುರಾಳಿಗಳ ಮಣಿಸಲು ರೋಹಿತ್ ಪಡೆ ರೆಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.